ನೋಡಿ, ರಾಷ್ಟ್ರಾಧಿಪತಿ ಬುಧ ಚತುರ್ಥ ಕೇಂದ್ರದಲ್ಲಿರೋದು ಒಳ್ಳೆಯದೇ. ಆದರೆ ಬುಧನ ಜೊತೆ ಕುಜನೂ ಹಾಗೆ, ಕುಜ ಹಾಗೂ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂದರೆ BP, ಹೈಪರ್ ಟೆನ್ಷನ್, ಶುಗರ್ ಈ ರೀತಿ ಕಾಣಿಸ್ಕೋಬೋದು ಅಥವಾ ಉಲ್ಬಣ ಆಗ್ಬೋದು ಇರೋವರಿಗೆ. ಹಾಗೆಯೇ ಪದೇ ಪದೇ ಬೆನ್ನು ನೋವು ಕೂಡ ಹೆಚ್ಚಾಗ್ಬೋದು. ಬುಧ ಕುಜನ ಸಮ್ಮಿಲನದಿಂದ ನರ ದೌರ್ಬಲ್ಯ ಕೂಡ ಉಂಟಾಗ್ಬೋದು. ಹಾಗೆಯೇ ನನ್ನ ಹೆಚ್ಚು ಕಮ್ಮಿ 5 ದಶಕಗಳ ಅನುಭವದಲ್ಲಿ ನಾನು ನೋಡಿದ ಹಾಗೆ ಕುಜ ಹಾಗೂ ಬುಧ ಜೊತೆಯಲ್ಲಿ ಇದ್ದರೆ ಯಾರಿಗಾದರೂ ಇಂಥವ್ರಿಗೆ ಸ್ವಲ್ಪ ಅಹಂಕಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬೇರೆಯವ್ರ ದೃಷ್ಟಿಯಲ್ಲಿ ಸ್ವಲ್ಪ ಕೆಟ್ಟವರಾಗಿ ಸ್ವಂತದವರನ್ನು ಹಾಗೂ ಸ್ನೇಹಿತರನ್ನು ದೂರ ಮಾಡ್ಕೊಳ್ತಾರೆ. ಮತ್ತು ಸಾಕಷ್ಟು ಕೇಸಸಲ್ಲಿ ನಾನು ನೋಡಿದಾಗೆ ಈ ಮಾರ್ಸ್ ಮರ್ಕ್ಯುರಿ ಕಾಂಬಿನೇಷನ್ ಇದ್ದರೆ ಮೈಗ್ರೇನ್ ತಲೆನೋವು ಉಂಟಾಗುತ್ತೆ, ಒನ್ ಸೈಡ್ ಹೆಡ್ಡೇಕು. ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರೋದ್ರಿಂದ ತಾಯಿ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ಒಂದು ವಾಹನ ಲಭ್ಯ ಆಗ್ಬೋದು. ಹಾಗನ್ಬಿಟ್ಟು ಅವ್ರಿಗೋಗಿ ಪೀಡಿಸ್ಬಾರ್ದು. ನಿಜ. ಷಷ್ಠದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಅಜೀರ್ಣ ಹಾಗೂ ಸ್ಟಮಕ್ ಇನ್ಫೆಕ್ಷನ್ಸ್ ಆಗ್ಬೋದು. ಸಪ್ತಮದಲ್ಲಿ ಶನಿ ಇದ್ದರೆ ಇದು ಬಹಳ ಅನುಭವದಿಂದ ನಾನು ಹೇಳ್ತಾ ಇರೋದು. ಹಾಗೆಯೇ ಸಪ್ತಮಾಧಿಪತಿ ಗುರು 10ನೇ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ವಯಸ್ಸಾಗಿರೋಂಥ ಅವಿವಾಹಿತರಿಗೆ, ಎಷ್ಟೋ ಮಂದಿಗೆ 40, 45, 50 ವರ್ಷ ಆದರೂ ಮದುವೆ ಆಗಿರಲ್ಲ ನೋಡಿ, ಎಲ್ಲನೂ ಚೆನ್ನಾಗಿರ್ತವ್ರಿಗೆ, ಬಟ್ ಸ್ಟಿಲ್ ಮದುವೆ ಆಗಿರಲ್ಲ. ಅಂಥವ್ರ ಪ್ರಯತ್ನ ಪಟ್ಟರೆ ಈಗ ಸದ್ಯಕ್ಕೆ ಈ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅವರ ಜಾತಕದಲ್ಲೂ ವಿವಾಹ ಯೋಗ ಇರಬೇಕು. ಇನ್ನು 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಪಿಲಿಗ್ರಿಮೇಜಸ್ಸು. ಹಾಗೆಯೇ ವಿಚಿತ್ರ ದೈವಿಕ, ವಿಚಿತ್ರ ದೆವ್ವದ ಅನುಭವಗಳು ಆಗ್ಬೋದು.